ನಮಸ್ಕಾರ. ಕರುಣೆ, ಕಲ್ಪನಾಶಕ್ತಿ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ಮೀನರಾಶಿಯ ಪ್ರೀತಿಯ ಬಂಧುಗಳೇ, ಈ 7 ದಿನಗಳು ಅಕ್ಟೋಬರ್ 16ರಿಂದ 22ರವರೆಗೆ ನಿಮ್ಮ ಜೀವನದ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸಮಯ. ನಿಮ್ಮ ರಾಶಿಯಾಧಿಪತಿ ಗುರುಗ್ರಹವು ಪ್ರಸ್ತುತ ನಿಮ್ಮ 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂವಹನ, ಧೈರ್ಯ ಮತ್ತು ಸಣ್ಣ ಪ್ರಯಾಣಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ಶನಿಯ ಸಾಧೆಸತಿಯ ಕೊನೆಯ ಹಂತ ಮತ್ತು ರಾಹುವಿನ ಪ್ರಭಾವದಿಂದ ಎದುರಾಗಬಹುದಾದ ಆರ್ಥಿಕ ಒತ್ತಡ ಮತ್ತು ಆಲಸ್ಯವನ್ನು ನೀವು ಹೇಗೆ ಎದುರಿಸಬೇಕು? ಈ ಎಲ್ಲದರ ಸಂಪೂರ್ಣ ಮತ್ತು ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ಮೀನರಾಶಿಯವರೇ, ಈ ವಾರ ಶನಿಗ್ರಹವು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮಲ್ಲಿ ಸ್ವಲ್ಪ ಆಲಸ್ಯ ಅಥವಾ ಅತಿಯಾದ ಖರ್ಚುಗಳು ಬರಬಹುದು. ಇದು ಸಾಧಿಸತಿಯ ಕೊನೆಯ ಹಂತ, ಆದ್ದರಿಂದ ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಿಲ್ಲ. ನಿಮ್ಮ ರಾಶಿಯಾಧಿಪತಿ ಗುರು 3ನೇ ಮನೆಯಲ್ಲಿರುವುದರಿಂದ ನಿಮ್ಮ ಧೈರ್ಯ ಹೆಚ್ಚುತ್ತದೆ ಮತ್ತು ನಿಮ್ಮ ಸಂವಹನ ಕೌಶಲ್ಯವು ವೃತ್ತಿಕ್ಷೇತ್ರದಲ್ಲಿ ಯಶಸ್ಸು ತರುತ್ತದೆ. ರಾಹು 2ನೇ ಮನೆಯಲ್ಲಿರುವುದರಿಂದ ನಿಮ್ಮ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಎದುರಾಗಬಹುದು. ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಬರೆಯುವ ಮತ್ತು ಮಾತನಾಡುವ ಸಾಮರ್ಥ್ಯವು ಈ ವಾರ ಬಹಳ ಮುಖ್ಯ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಕಾನೂನು ವಿಚಾರಗಳನ್ನು ಪರಿಶೀಲಿಸಿ. ವ್ಯವಹಾರದಲ್ಲಿರುವವರು ಸಣ್ಣ ಪ್ರಯಾಣಗಳಿಂದ ಅಥವಾ ನೆರೆಹೊರೆಯವರಿಂದ ಲಾಭ ಪಡೆಯಬಹುದು. ದಿನಾಂಕ 20 ಮತ್ತು 21ರಂದು ನಿಮಗೆ ಒಂದು ಹೊಸ ಯೋಜನೆಯ ಆರಂಭಕ್ಕೆ ಅಥವಾ ಹಿರಿಯರಿಂದ ಪ್ರಶಂಸೆ ಪಡೆಯಲು ಉತ್ತಮ ದಿನ. ಗಾಸಿಪ್ಗಳಿಂದ ದೂರವಿರಿ. ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸು, ಫೈನಾನ್ಸ್. ರಾಹು 2ನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರ್ಥಿಕ ಜವಾಬ್ದಾರಿಗಳು ಹೆಚ್ಚಬಹುದು. ಉಳಿತಾಯದತ್ತ ಹೆಚ್ಚು ಗಮನ ಹರಿಸಲು ಇದು ಉತ್ತಮ ಸಮಯ. ಹೂಡಿಕೆಗಳ ವಿಷಯದಲ್ಲಿ ಗುರುಬಲವಿದ್ದರೂ ಈ ವಾರ ತರಾತುರಿಯ ನಿರ್ಧಾರಗಳು ಬೇಡ. ವಿದೇಶಿ ಸಂಪರ್ಕದಿಂದ ಅಥವಾ ದೂರದ ಸ್ಥಳಗಳಿಂದ ಹಣಕಾಸಿನ ಲಾಭ ಬರಬಹುದು. ಖರ್ಚುಗಳನ್ನು ನಿಯಂತ್ರಿಸಲು ಒಂದು ಸ್ಪಷ್ಟವಾದ ಬಜೆಟ್ ಮಾಡಿ. ಮೀನರಾಶಿಯವರೇ, ಸಂಬಂಧಗಳು ಈ ವಾರ ನಿಮ್ಮ ಗಮನಕ್ಕೆ ಬೇಕು. ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯ ಅಥವಾ ಅವರೊಂದಿಗೆ ವಾದವಿವಾದಗಳು ಸಾಧ್ಯ. ವೈವಾಹಿಕ ಜೀವನ ಅಂದರೆ ಮರಿಟಲ್ ಲೈಫ್. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳ ಕುರಿತು ಚರ್ಚೆ ನಡೆಸುವುದು ಒಳ್ಳೆಯದು. ಒಂಟಿ ಮೀನರಾಶಿಯವರಿಗೆ ನಿಮ್ಮ ಕಲ್ಪನೆಗೆ ಸರಿಸಮವಾದ ವ್ಯಕ್ತಿ ಸಿಗುವ ಸಾಧ್ಯತೆಯಿದೆ, ಆದರೆ ಅತಿ ನಿರೀಕ್ಷೆ ಬೇಡ. ನಿಮ್ಮ ಮಾತುಗಳು ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸದಂತೆ ಎಚ್ಚರವಹಿಸಿ. ಆರೋಗ್ಯದ ವಿಷಯದಲ್ಲಿ ಶನಿಯ 12ನೇ ಮನೆಯ ಪ್ರಭಾವದಿಂದಾಗಿ ಕಾಲು ಮತ್ತು ಪಾದಗಳ ಸಮಸ್ಯೆಗಳು ಕಾಣಬಹುದು. ಕಣ್ಣಿನ ಒತ್ತಡ ಅಥವಾ ನಿದ್ರಾಹೀನತೆಯ ಸಮಸ್ಯೆಗಳು ಬರಬಹುದು. ಪ್ರತಿದಿನ ಧ್ಯಾನ, ಮೆಡಿಟೇಷನ್ ಮಾಡುವುದು ಅಥವಾ ಯೋಗಾಭ್ಯಾಸ ಮಾಡುವುದು ನಿಮ್ಮ ಆಲಸ್ಯ ಮತ್ತು ಮಾನಸಿಕ ಒತ್ತಡವನ್ನು ನಿವಾರಿಸಲು ಉತ್ತಮ ಪರಿಹಾರ. ಮೀನರಾಶಿಯವರೇ, ಈ 7 ದಿನಗಳ ಪ್ರಮುಖ ಘಟನೆಗಳು: ದಿನಾಂಕ 16 ಮತ್ತು 17 ವೃತ್ತಿಯಲ್ಲಿ ಸಂವಹನ ಮತ್ತು ಸಂಘ ಪ್ರಯಾಣಗಳು ಯಶಸ್ಸು ತರುತ್ತದೆ. ದಿನಾಂಕ 18 ಹಣಕಾಸು ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಉತ್ತಮ ದಿನ. ದಿನಾಂಕ 19 ಮತ್ತು 20 ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸ್ವಲ್ಪ ಒತ್ತಡ, ತಾಳ್ಮೆಯ ಅಗತ್ಯ. ದಿನಾಂಕ 21 ಮತ್ತು 22 ಆಧ್ಯಾತ್ಮಿಕ ಅಭ್ಯಾಸ ಮತ್ತು ವಿಶ್ರಾಂತಿಗೆ ಸಮಯ ನೀಡಿ. ನಿಮ್ಮ ಗುಪ್ತ ಶಕ್ತಿಯನ್ನು ಗುರುತಿಸಿಕೊಳ್ಳಿ. ಈ ವಾರ ನಿಮ್ಮ ದೊಡ್ಡ ಸವಾಲೆಂದರೆ ಶನಿಯ 12ನೇ ಮನೆಯ ಪ್ರಭಾವದಿಂದ ಉಂಟಾಗುವ ಖರ್ಚು ಮತ್ತು ಆಲಸ್ಯ. ಇದನ್ನು ನಿವಾರಿಸಲು ಪ್ರತಿದಿನ ಸೂರ್ಯೋದಯಕ್ಕೂ ಮುಚ್ಚ ಎದ್ದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ಶುದ್ಧ ದೀಪವನ್ನು ಹಚ್ಚಿ ಮತ್ತು ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ರಾಶಿಯಾಧಿಪತಿ ಗುರುಬಲದಿಂದ ನಿಮಗೆ ಜ್ಞಾನ ಮತ್ತು ಶಕ್ತಿ ಸಿಗುತ್ತದೆ. ಮೀನರಾಶಿಯವರೇ, ನಿಮ್ಮ ಈ ವಾರ ಜ್ಞಾನ, ಆಧ್ಯಾತ್ಮಿಕ ಶಾಂತಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.